ನಾರಾಯಣಪ್ಪನ್ ವಂಶಸ್ಥರು ಅಂತ ಗೊತ್ತಿದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ನಾನು ಗೊತ್ತಾಗಿರ್ತೀನಿ. ಇವಾಗ ಎಲ್ಲರೂ ಅಕ್ವೈರ್ ಆಗ್ಬೇಕು ಇಲ್ಲ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಅದಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆ ಪ್ರಕಾರ ಏನೋ ಒಂದು ಹೇಳ್ತೀನಿ. ಐ ಆಮ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅದೇ ತುಂಬಾ ದೊಡ್ಡದಾಗಿ ಹೇಳಲ್ಲ, ಇಂಗ್ಲಿಷ್ ಅಲ್ಲಿ ಚಿಕ್ಕದಾಗಿ ಹೇಳ್ತೀನಿ. To be honest, till date, my father haven't taken any educational loan to make me an engineer. We are 3 members in the home, me, my brother and my sister. All the 3 of us are an educated students and an employed students. ಅರ್ಥ ಆಗಿರಲ್ಲ ಅಂದ್ರೆ ಈಗ ಮತ್ತೆ ಹೇಳ್ತಿದ್ದೀನಿ. ನಮ್ಮನೇಲಿ 3 ಜನ ಮಕ್ಕಳಿದೀವಿ. ನಾನು, ನನ್ನ ಅಣ್ಣ, ನನ್ನ ತಂಗಿ. 3 ಜನನ ಓದ್ಸಕ್ಕೆ ನನ್ನ ತಂದೆ ಯಾವುದೇ ಎಜುಕೇಶನಲ್ ಲೋನ್ ತಗೊಂಡಿಲ್ಲ. ದುಡಿದು ಅವ್ರ ಕೈಯಾರ ನಮ್ಮನ್ನ ಇದುವರೆಗೂ ಸಾಕಿದ್ದಾರೆ. ಈಗ ಎಲ್ಲರೂ ಹೇಳ್ತಿರ್ತಾರಲ್ವಾ, ಅಯ್ಯೋ ಅದನ್ನ ಮಾಡಿದ್ರೆ ದುಡ್ಡು ಬರುತ್ತೆ, ಈಗ ಇದನ್ನ ಕೊಟ್ಟರೆ ನಮ್ಗೆ ಹಣ ಸಿಗುತ್ತೆ ಅಂತ. ಒಂದೇ ಒಂದು ಚಿಕ್ಕದಾಗಿ ಏನೋ ಒಂದು ಹೇಳ್ತೀನಿ. ಇವಾಗ ನಿಮ್ಮ ಮನೆತನನ ಏನೇನ್ ಗುರುತಿಸ್ತಿದಾರಲ್ಲ ಎಲ್ಲಾರು ಸುತ್ತಮುತ್ತ ಹಳ್ಳಿನಲ್ಲಿ, ಇನ್ನೊಂದ್ 2 ವರ್ಷ ಆದ್ಮೇಲೆ ಅಯ್ಯೋ ಅದ್ಯಾರು IT ಕೆಲ್ಸದಾಗ ಕೆಲಸ ಮಾಡ್ತಿದ್ನಲ್ಲ ಅವ್ರ ಮಗನ ನೀನು ಅಂತ ಕೇಳ್ತಾರೆ. ಅದು ಬೇಕಾ? ಇಲ್ಲಾಂದ್ರೆ ಇಲ್ಲಪ್ಪ, ಈಗ ನಾನೇ ಹೆಮ್ಮೆಯಿಂದ ಹೇಳ್ತಿಲ್ವಾ ನಾರಾಯಣಪ್ಪನ ವಂಶಸ್ಥರು ನಾನು ಅಂತ. ಇದು ಬೇಕಾ? ನೀವ್ ಆಯ್ಕೆ ಮಾಡ್ಕೋಬೇಕು. And to tell something else, government ಹೇಳ್ತಾರಲ್ಲ to the people, of the people, for the people ಅಂತ. Mr. Dr. D.K. Shivakumar sir, ಕೇಳಿಸ್ಕೊತಿದ್ರೆ please do listen up. ecosystem ಅಂತ ಹೇಳ್ತಿದ್ದೀರಲ್ಲ, you are having a plan to develop an eco planet of planting 12 lakhs of trees city ನಲ್ಲಿ. ಇಲ್ಲಿರೋ ಗಿಡ ಮರಗಳನ್ನ ಮತ್ತೇನಕ್ಕೆ ತೆಗಿತಿದ್ದೀರಾ? If you want an eco planet, ಬನ್ನಿ ಇಲ್ಲಿದೆಯಲ್ಲ ಇದನ್ನೇ ಬೆಳೆಸಿ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಜಾಗ ಖಾಲಿ ಇದೆ ಅಲ್ವಾ? ನೀರು ಬೆಳೆ ಏನೂ ಬೆಳಿಲಾರ್ದಿರೋ ಇರೋಂತ ಲ್ಯಾಂಡ್ ಗಳಿದಾವಲ್ಲ, ಗೋ ಡೂ ದೇರ್. ಯಾರು ಬೇಡ ಅಂತಿದ್ದಾರೆ? ಈಗ ಆಲ್ರೆಡಿ ಹೇಳಿದ್ರಲ್ಲ 70% or 80% ಆಫ್ ದ ರೈತರು ಒಪ್ಕೊಂಡಿದೀವಿ ಅಂತ. ಒಪ್ಕೊಂಡಿದ್ರಿ ಇಲ್ಲಿರೋ ಎಲ್ಲಾ ರೈತರು ಒಂದ್ಸರಿ ಜೋರ ಕೂಗಿ ಹೇಳ್ಬೋದಲ್ಲ, ಇಲ್ಲಪ್ಪ ನಮ್ ದುಡ್ಡು ನಾವೇ ಮಾಡ್ಕೋಬಹುದು ಅಂತ. ನನಗೋಸ್ಕರ ಒಮ್ಮೆ ಕಿರ್ಸ್ಲಿಕ್ಕೆ ಆಗತ್ತಾ ಸರ್? ಇದರಿಂದಾನೇ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಕರ್ಸಿರೋರಲ್ಲ, ಅವ್ರ ಭೂಮಿನ ಅವ್ರು ಉಳಿಸ್ಕೊಳ್ಬೇಕು ಅಂತ ಬಂದಿರೋರು. ಥ್ಯಾಂಕ್ ಯು. ಹೋಗಿ ಬನ್ನಿ.